ಹಾಯ್ ಎವ್ರಿವನ್, ಇದು ಸಂಡೇ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಸಂಡೇ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇವತ್ತಿನ ಮ್ಯಾನಿಫೆಸ್ಟೇಷನ್ ಬಗ್ಗೆನೂ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತೀನಿ. ಫುಲ್ ವಿಡಿಯೋನ ನೋಡಿ. ಇವತ್ತು ಸಂಡೇ ಆಗಿರೋದ್ರಿಂದ ಮನೆಗೆ ಕಾಲೇಜ್ಗೆ ಹೋಗಬೇಕು, ಬೇಗ ಎದ್ದೇಳಬೇಕು, ಅದೆಲ್ಲ ಟೆನ್ಷನ್ ಇರಲಿಲ್ಲ, ತಿಂಡಿ ಮಾಡಬೇಕು ಅಂತ. ಸೊ ಹಾಗಾಗಿ 3 ಜನ ನಿಧಾನಕ್ಕೆ ಎದ್ವಿ. 9-9:30 ಹಂಗೆ ನಿಧಾನಕ್ಕೆ ಎದ್ವಿ. ಆಮೇಲಿಂದ ತುಂಬ ಟೈಮ್ ಆಗಿತ್ತಲ್ಲ, ಅವಾಗ ತಿಂಡಿ ಮಾಡಿಕೊಂಡು ತಿನ್ನೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಯಾಕೋ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ತುಂಬ ದಿವಸ ಆಗಿತ್ತು ನಾನು ಮನೇಲಿ ಇಡ್ಲಿ ಮಾಡ್ತಿಲ್ವಲ್ಲ, ಹಾಗಾಗಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಹಾಗಾಗಿ ಇಡ್ಲಿ ತರ್ಸೋದಕ್ಕೆ ಕಳಿಸಿದ್ದೀನಿ. ಪುನರ್ವ ಮತ್ತು ಮಣಿ ಇಬ್ಬರು ಹೋಗಿದ್ದಾರೆ. ಅಲ್ಲಿ ತನಕ ನಾನು ಎಲ್ಲ ಫ್ರೆಶ್ ಆಗಿಬಿಟ್ಟು, ಇನ್ನೇನು ಕೆಲಸ ಇರಲಿಲ್ವಲ್ಲ, ಅಟ್ಲೀಸ್ಟ್ ಒಂದು ಕಡೆಯಿಂದ ಒಂಚೂರು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ಕೊಂಬೋಣ, ಎಷ್ಟಾಗುತ್ತೋ ಅಷ್ಟು ಅವ್ರು ಬರೋ ತನಕ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇದು ಆ್ಯಕ್ಚುಲಿ ಸಂಡೇ ಅಂತ ಹೇಳಿದೆ ಅಲ್ವಾ. ಸ್ಯಾಟರ್ಡೇ ಮಣಿಯವ್ರ ಅಮ್ಮ ಎಲ್ಲ ಬಂದಿದ್ರಲ್ಲ, ಅವರೆಲ್ಲರೂ ಹೋದ್ರು. ಅವರು 1 ವೀಕ್ ಇದ್ರು. ಮೇ ಬಿ ಇಲ್ಲಿ ಹೇಳಿದ್ದೀನೋ ಏನೋ ಗೊತ್ತಿಲ್ಲ ನನಗೆ ಲಾಸ್ಟ್ ವೀಡಿಯೋದಲ್ಲಿ. ಸೊ ಯಾಕಂದರೆ ನಾನು ತುಂಬ ಗ್ಯಾಪ್ ಕೊಟ್ಟು ವೀಡಿಯೋ ಮಾಡ್ತೀನಲ್ಲ, ವೀಡಿಯೋ ಎಡಿಟ್ ಮಾಡ್ತೀನಲ್ವಾ, ಯಾವ ವೀಡಿಯೋದಲ್ಲಿ ಏನು ವಿಷಯ ಶೇರ್ ಮಾಡಿರ್ತೀನಿ ಅನ್ನೋದೇ ನನಗೆ ಮರ್ತೋಗ್ಬಿಟ್ಟಿರುತ್ತೆ. ಸೊ ಮತ್ತೆ ರಿಪೀಟ್ ಆದರೆ ಏನು ಅನ್ಕೊಬೇಡಿ. ಸೊ 1 ವೀಕ್ ಇದ್ರು. ಅವ್ರಿಗೂ ಒಂಥರ 1 ವೀಕ್ ರೆಸ್ಟ್ ಸಿಕ್ದಂಗೆ ಆಯಿತು. ಊರಲ್ಲಿದ್ದರೆ ಅದೇ ಮನೆ ಕೆಲಸ, ಅದೇ ಜಮೀನು, ಅದೇ ಕೆಲಸ ಏನಾದ್ರು ಇದ್ದೇ ಇರುತ್ತೆ. ಸೊ ಇಲ್ಲಿ ಒಂದಷ್ಟು ದಿನ ಆರಾಮಾಗಿ ಇದ್ದು ಹೋದಂಗಾಯ್ತು ಅವರು. ಪಾಪು ಜೊತೆ ಆಟ ಆಡ್ಕೊಂಡು, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಎಲ್ಲರ ಮನೇಲೂ ಸಂಡೇ ಅಂದರೆ ಡಿಫ್ರೆಂಟಾಗಿರುತ್ತೆ. ಬಟ್ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಹೀಗೆ ಇರುತ್ತೆ ಅಂತ ಅನಿಸುತ್ತೆ. ಮುಂಚೆ ಎಲ್ಲ ಅಜ್ಜಂಪುರದಲ್ಲಿದ್ದಾಗ ನಮ್ಮ ಸಂಡೇ ಚೆನ್ನಾಗಿರ್ತಿತ್ತು. ನಾವು ಯಾವಾಗ ಗಾಡಿ ತಗೊಂಡ್ಮೇಲಂತೂ ಆಲ್ಮೋಸ್ಟ್ ನಾವು ಪ್ರತಿ ಸಂಡೇ ಅಥವಾ ರಜಾ ದಿನಗಳಲ್ಲಿ ನಾವು ಮನೇಲಿ ಇದ್ದಿದ್ದೇ ಇಲ್ಲ. ಎಲ್ಲಾದರೂ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗ್ತಿದ್ವಿ, ಸುತ್ತಾಡ್ಕೊಂಬರ್ತಿದ್ವಿ. ಇನ್ನು ಆಮೇಲೆ ಬೇರೆ ದಿನ ಬೇಕಿದ್ದರೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಮಾಡ್ಕೊತಿದ್ದೆ. ಬಟ್ ಇಲ್ಲಿ ಏನೂ ಇಲ್ಲ. ಪ್ರತಿ ಸಂಡೇ ಹೀಗೆ ಇರುತ್ತೆ ನಮ್ಮದು ಮನೆ ಕ್ಲೀನಿಂಗು. ಸೊ ಇಲ್ಲಿ ಆ ಥರ ಹೋಗೋಣ ಅಂತಂದ್ರೂ ಈ ಒಂದು ಕಂಡೀಷನಲ್ಲಿ ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ಜೊತೆಗೆ ಹೋಗ್ತೀನಿ ಅಂದರೂ ಇಲ್ಲಿ ಯಾವುದೂ ಆ ಥರ ಹೇಳ್ಕೊಳ್ಳೋ ಅಂಥ ಪ್ಲೇಸ್ ಸುತ್ತಮುತ್ತ ನಿಯರ್ ಬೈ ಯಾವುದೂ ಇಲ್ಲ. ಇದ್ದರೆ ನಮಗೆ ನಿಯರ್ ಬೈ ಅಂದರೆ ಕೋಟಿಲಿಂಗ, ಕೈವರ, ಇದು ಸ್ವಲ್ಪ ನಿಯರ್ ಬೈ ಇರುತ್ತೆ ಅಷ್ಟೇ. ಬಟ್ ಅದೆಲ್ಲ ನಾನು ನೋಡಿಬಿಟ್ಟಿದ್ದೀನಿ. ಒಂದು 2 ಸಲ 3 ಸಲ ನೋಡಿರೋದ್ರಿಂದ ಮತ್ತೆ ಅಲ್ಲಿಗೆ ಹೋಗಬೇಕು, ಹೋಗಿ ನೋಡ್ಕೊಂಬರೋಣ ಆ ಥರ ಏನೂ ಅನಿಸಲ್ಲ. ಆಮೇಲೆ ಇವಾಗ ನನಗೆ ಹೋಗಬೇಕು ಅಂದ್ರೂ ಆಗೋದು ಇಲ್ಲ ಅಲ್ವಾ. ಸೊ ಹಾಗಾಗಿ ಎಲ್ಲೂ ಹೋಗ್ತಾ ಇಲ್ಲ. ಅವರಿಬ್ಬರು ಆಚೆ ಹೋಗಿ ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಯಿತು. ಅರ್ಧ ಗಂಟೇಲಿ ಆಲ್ಮೋಸ್ಟ್ ನನ್ನ ಮನೆ ಕ್ಲೀನಿಂಗ್ ಎಲ್ಲ ಮುಗ್ದೇ ಹೋಗ್ಬಿಟ್ಟಿತ್ತು. ಒಬ್ಬಳೇ ಇದ್ದರೆ ನೋಡಿ ಈ ಥರ ಬೇಗ ಮುಗ್ದೋಗುತ್ತೆ, ಚಕ ಅಂತ ಮಾಡಿ ಮುಗಿಸ್ಬಿಡ್ತೀನಿ. ಯಾರಾದರೂ ಇದ್ದರೆ ಕೆಲಸನೇ ಮುಗಿಯಲ್ಲ. ಪುನರ್ವ ಇದ್ದರೆ ಮಧ್ಯ ಅವನ ಕಡೆ ಗಮನ ಕೊಟ್ಕೊಬೇಕು. ಅವನೇನಾದರೂ ಮಾತಾಡಿಸ್ತಿರ್ತಾನೆ, ಅವ್ನಿಗೂ ರಿಯಾಕ್ಟ್ ಮಾಡಬೇಕು, ಇಲ್ಲ ಅವನೇನಾದರೂ ಕೇಳ್ತಿರ್ತಾನೆ, ಅದನ್ನೆಲ್ಲ ಕೊಡಬೇಕು. ಸೊ ಹೀಗಾಗಿ ಕೆಲಸಗಳು ಬೇಗ ಮುಗಿಯಲ್ಲ. ಅದರಲ್ಲೂ ಕ್ಲೀನಿಂಗ್ ಕೆಲಸಗಳು. ಅಡುಗೆ ಕೆಲಸ ಬಿಡಿ, ಅವನನ್ನು ಅಲ್ಲೇ ಸೆಲ್ಫ್ ಮೇಲೆ ಕೂರಿಸ್ಕೊತೀನಿ, ಜೊತೆಲೇ ಇರ್ತಾನೆ, ಹೆಂಗೋ ಮುಗ್ದೋಗ್ಬಿಡುತ್ತೆ. ಬಟ್ ಕ್ಲೀನಿಂಗ್ ಕೆಲಸ ಅಂದಾಗ ಅವನಿದ್ದರೆ ಬೇಗ ಮುಗಿಯಲ್ಲ. ಅವನು ಇರಲಿಲ್ವಲ್ಲ, ಸೊ ಹಾಗಾಗಿ ತುಂಬ ಫಾಸ್ಟಾಗಿ ಕೆಲಸ ಮುಗ್ದೋಯ್ತು ಅವತ್ತು. ಸೊ ನೆನ್ನೆ ಎಲ್ಲ ಬಂದಿದ್ರಲ್ಲ, ಹಾಗಾಗಿ ಸಾಂಬಾರು ಮಾಡಿದ್ದೆ, ಅದೇ ಇವತ್ತು ಆಗುತ್ತೆ. ಹಾಗಾಗಿ ಮಧ್ಯಾಹ್ನದ್ದು ಟೆನ್ಷನ್ ಇರಲಿಲ್ಲ, ಏನಪ್ಪ ಮಧ್ಯಾಹ್ನ ಅಡುಗೆ ಮಾಡೋದು, ಏನು ಮಾಡೋದು ತಿಂಡಿನ ಅಡುಗೆನ ಅಂತ. ಸೊ ಸಾಂಬಾರು ಇದ್ದಿದ್ದರಿಂದ ಬಿಡು, ಅನ್ನ ಮಾಡ್ಕೊಂಬಿಟ್ಟು ರೈಸ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಆರಾಮಾಗಿ ನಾನು ನನ್ನ ಕೆಲಸನ ಮಾಡ್ಕೊತಾ ಇದ್ದೆ. ಸೊ ಇವಾಗೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ತರಕಾರಿ ಎಲ್ಲ, ಫ್ರೂಟ್ಸು ಅದೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಬೇಕಿತ್ತು, ಅದನ್ನು ಮಾಡ್ಕೊತಾ ಇದ್ದೀನಿ. ನನಗೆ ಯಾವಾಗಲೂ ಅಷ್ಟೇ ದಿನಸಿ ಐಟಮ್ಸ್ ಎಲ್ಲ ಎತ್ತಿಡಬೇಕಾದ್ರೆ, ತರಕಾರಿಗಳೆಲ್ಲ ಎತ್ತಿಡಬೇಕಾದ್ರೆ ಸುಜುನ್ನೇ ನೆನ್ಪು ಮಾಡ್ಕೊತೀನಿ. ಅಜ್ಜಂಪುರದಲ್ಲಿದ್ದಾಗ ನನ್ನ ಜೊತೆ ಸೇರಿಕೊಂಡು ಯಾಕಂದ್ರೆ ನಾವು ಹೋಗ್ತಾ ಇದ್ದಿದ್ದೆ ಸಂಜೆ ಹೊತ್ತಲ್ವ, ಬಂದು ಇಬ್ಬರೂ ಕೂತ್ಕೊಂಡು ತರಕಾರಿ ಜೋಡಿಸೋದು, ದಿನಸಿ ಸಾಮಾನೆಲ್ಲ ತಂದರೆ ಎಲ್ಲ ಬಾಕ್ಸಿಗೆ ಹಾಕೋದು, ಇಬ್ಬರೂ ಜೊತೇಲಿ ಸೇರ್ಕೊಂಡು ಮಾಡ್ಕೊತಿದ್ವಿ. ಇವಾಗಲೂ ಅಷ್ಟೇ ಅದೇ ನೆನ್ಪು ಮಾಡ್ಕೊತೀನಿ ನಾನು. ಕಾಲೇಜಿಂದ ಬಂದಮೇಲೆ ಸಂಜೆ 8 ಗಂಟೆಗೆ ಬರೋದು, 8-8:30 ಹಂಗೆ ಬರ್ತಿದ್ದ. ಅದಾದಮೇಲೆ ಜೊತೆಲೇ ಅಡುಗೆ ಮನೆಯಲ್ಲೇ ಇರ್ತಿದ್ನಲ್ಲ, ಸೊ ಅದೇ ನೆನಪಾಗುತ್ತೆ. ಈಗ ಸುಮಾರು ಜನಕ್ಕೆ ಡೌಟ್ ಇರ್ಬೋದು, ಇವಾಗ ಯಾಕೆ ಅವ್ನು ನಮ್ಮ ಜೊತೆ ಇಲ್ಲ ಅಂತ.
ಅದನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಅದು ಆ್ಯಕ್ಚುಲಿ ಏನಪ್ಪ ಆಯಿತು ಅಂತಂದರೆ, ಇವಾಗ ಅವನನ್ನು ನಾವು ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಮ್ಗೆ ಈ ಥರ ಸಡನ್ನಾಗಿ ಬೇರೆ ಕಾಲೇಜಿಗೆ ಹೊರ್ಟೋಗ್ಬಿಡ್ತಾನೆ ಮಣಿ ಅಂತ ನಮಗೆ ಐಡಿಯಾ ಇರಲಿಲ್ಲ. ಅಕಸ್ಮಾತ್ ಹೋದ್ರೂ ನಾವು ಯಾವ ಕಾಲೇಜಿಗೆ ಹೋಗ್ತೀವಿ, ಮಣಿ ಯಾವ ಕಾಲೇಜಿಗೆ ಹೋಗ್ತಾನೆ ಅಲ್ಲಿಗೆ ಅವನನ್ನು ಅಡ್ಮಿಷನ್ ಮಾಡ್ಕೊಳ್ಳೋದು ಅಂತ ನಾವು ಫಸ್ಟು ಮಾತಾಡ್ಕೊಂಡಿದ್ದು. ಬಟ್ ಅದೇನಾಯಿತು ಅಂದರೆ, ಈ ಒಂದು ಅವ್ನಿಗೆ ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು. ಈ ಟೈಮಲ್ಲಿ ನಾನು ಕನ್ಸೀವ್ ಆದೆ. ಅದು ನಮಗೆ ಇಲ್ಲಿ ಸ್ವಲ್ಪ ಹೊಡ್ತ ಕೊಟ್ಟಿದ್ದು. ಅದಾದಮೇಲೆ ಏನಾಯಿತು, ನಾವು ಮತ್ತೆ ಇಲ್ಲಿ ಮಾಲೂರಿಗೆ ಬಂದ್ವಿ. ಇನ್ನೇನಾಗುತ್ತೆ, ಇವಾಗ ನಾವು ಅವನನ್ನು ಇಲ್ಲೇ ಅಡ್ಮಿಷನ್ ಮಾಡಿಕೊಂಡ್ರೆ, ಇವಾಗ ನಾನು ಕನ್ಸೀವ್ ಆಗಿರೋದ್ರಿಂದ ನಾನು ಬಾಣಂತನಕ್ಕೆ ವಾಪಸ್ ನಮ್ಮ ಊರಿಗೆ ಹೊರ್ಟೋಗ್ಬಿಡ್ತೀನಿ. ಸೊ ಹೊರ್ಟೋದ್ಮೇಲೆ ಇಲ್ಲಿ ಯಾರೂ ನೋಡ್ಕೊಳ್ಳೋರು ಇರಲ್ಲ. ಆಮೇಲೆ ಇನ್ನೂ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಸ್ಟೆಲ್ ಇರೋ ಕಾಲೇಜ್ ಸಿಕ್ಕಿದ್ರೆ ನಾನು ಇರೋ ತನಕ ನಾನು ಮಾಲೂರಲ್ಲಿ ಇರೋ ತನಕ ಜೊತೆಲೇ ಇರೋದು. ಆಮೇಲೆ ಬೇಕಿದ್ದರೆ ಹಾಸ್ಟೆಲಿಗೆ ಹಾಕೋದು, ನಾನು ಹುಟ್ಟೋದ್ಮೇಲೆ ಬಾಣಂತನಕ್ಕೆಲ್ಲ ಹುಟ್ಟೋದ್ಮೇಲೆ ಅಂತಲೂ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಮಾಲೂರಲ್ಲಿ ಆ ಕಾಲೇಜಲ್ಲಿ ಹಾಸ್ಟೆಲ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಅವರು ಊಟ ತಿಂಡಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಈಗ ಮಣಿ ಒಬ್ಬನೇ ಇದ್ದರೆ ಹೆಂಗೋ ಮ್ಯಾನೇಜ್ ಆಗುತ್ತೆ, ಅವ್ನು ಹೊರ್ಗಡೆ ಬೇಕಿರೋ ತಿನ್ಕೊತಾನೆ. ಬಟ್ ಡೈಲಿ ಎಲ್ಲಿ ಹೊರಗಡೆ ತಿನ್ನೋಕ್ಕಾಗುತ್ತೆ. ಸೊ ಊಟ ತಿಂಡಿದು ನೋಡ್ಕೊಳ್ಳೋದು ಅದೆಲ್ಲ ಯೋಚನೆ ಮಾಡಿ, ಸೊ ಬೇಡ ಇಲ್ಲಿ ಅಂತಂದ್ಬಿಟ್ಟು ಮೈಸೂರು ನಿಯರ್ ಬೈ ಅವನನ್ನು ಬೇರೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ವಿ. ಸೊ ಮನೆ ಕ್ಲೀನಿಂಗೆಲ್ಲ ಮುಗೀತು. ಮನಿ ಪ್ಲ್ಯಾಂಟ್ ಗಿಡನ ನಾನು ಮನೆ ಒಳಗಡೆ ಹಾಕ್ಕೊಂಡಿದ್ದೆ. ಅದಕ್ಕೆ ಸಕ್ಕರೆ ಹಾಕಿದ್ರೆ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ರೆ ಮನಿ ಪ್ಲ್ಯಾಂಟ್ ಗಿಡ ಚೆನ್ನಾಗಿ ಬರುತ್ತೆ ಅಂತ ನಾನೆಲ್ಲೋ ನೋಡಿದ್ದೆ. ಅದಕ್ಕೋಸ್ಕರ ಒಂದು ಚುಟ್ಟಿಯಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಬಂದು ಆಯಿತು, ತಿಂಡಿ ತಿಂದಾಯಿತು. ಆಮೇಲೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಮಣಿ ಲಸ್ಸಿ ಮಾಡಿಕೊಡು ಅಂತ ಕೇಳ್ದ. ಹಾಗಾಗಿ ಅವನಿಗೆ ಮಾಡಿಕೊಡ್ತಾಯಿದ್ದೆ. ಸೊ ನನಗೆ ಒಂದೊಂದು ಸಲ ಬೇಜಾರಾಗುತ್ತೆ, ಪಾಪ ಅವನ್ನ ಫಸ್ಟ್ ಇಯರ್ ತನಕ ಕರ್ಕೊಂಬಂದು ಈಗ ಮತ್ತೆ ಅವನ್ನ ವಾಪಸ್ ಕಳ್ಸೋಂಗೆ ಆಯ್ತಲ್ಲ. ಒಂದು 2 ವರ್ಷ ಕಂಪ್ಲೀಟ್ ಅವನ್ನ ಇರಿಸ್ಕೊಳಕ್ಕಾಗಲಿಲ್ವಲ್ಲ, ಮಧ್ಯದಲ್ಲೇ ಬಿಟ್ಟಂಗೆ ಆಯ್ತಲ್ಲ ಅವನ್ನ ಅಂತ ನನಗೆ ಒಂದೊಂದು ಸಲ ಪಾಪವೇ ಅಂತ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಿಚುವೇಶನ್ಸ್ ಹಂಗಿರುತ್ತೆ. ನಾನು ಕನ್ಸೀವ್ ಆಗಿಲ್ಲ ಅಂದಿದ್ರೆ ಮಾತ್ರ ಹೆಂಗೋ ಇಲ್ಲೇ ಅಡ್ಮಿಷನ್ ಮಾಡ್ಕೊಂಡು ನಾನು ಇಲ್ಲೇ ಇರ್ತಿದ್ದೆ, ನೋಡ್ಕೊಬೋದಿತ್ತು. ಅದೊಂದು ಪ್ರಾಬ್ಲಮ್ ಆಗಿದ್ದರಿಂದ ಇವಾಗ ಆ ಥರ ಆಯಿತು. ಸೊ ಆಮೇಲಿಂದ ಸಂಜೆ ಮಳೆ ಬರ್ತಿತ್ತು. ಅವಾಗಷ್ಟೇ ಲೈಟಾಗಿ ಹನಿ ಹಾಕೋದಕ್ಕೆ ಶುರು ಮಾಡ್ತು. ಅಷ್ಟರಲ್ಲಿ ಇವನು ಆಚೆ ಹೋಗಿ ಮಳೇಲಿ ನೆನಿಬೇಕು, ನಾನು ಮಳೇಲಿ ಆಟ ಆಡಬೇಕು ಅಂತ ಅಂದ್ಕೊಂಡು ಹೊರಗಡೆ ಆಟ ಆಡ್ತಿದ್ದ. ಇಲ್ಲಿ ಮಳೆ ಅಂತೂ ತುಂಬ ಕಮ್ಮಿ. ನಾವು ಬಂದಾಗಿಂದ ಒಂದು 2ರಿಂದ 3 ಮಳೆ ಅಷ್ಟೇ ತುಂಬ ಚೆನ್ನಾಗಾಗಿ ನೋಡಿರೋದು ನಾವು. ಆಮೇಲಿಂದ ಅವನು ಮಣಿ ಯಾಕೋ ನನಗೆ ಟೀ ಕುಡಿಬೇಕು ಅನ್ನಿಸ್ತಿದೆ ಅಂತ ಕೇಳ್ದ. ಸೊ ಟೀ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ನನಗೆ ಮಾಡೋದಕ್ಕೆ ಒಂಚೂರೂ ಇಷ್ಟ ಇಲ್ದಿರೋ ಕೆಲಸ ಅಂದರೆ ಟೀ ಮಾಡೋದು. ನಮ್ಮಮ್ಮನೇ ಬೈಯುತ್ತೆ, ನಿಂಗೆ ನೆಟ್ಟಗೆ ಟೀ ಮಾಡೋಕ್ಕೆ ಬರಲ್ಲ ಅಂತ. ನಂಗೆ ಮಾಡೋಕ್ಕೂ ಬರಲ್ಲ, ಮಾಡೋಕ್ಕೆ ಇಷ್ಟವೂ ಇಲ್ಲ ಆ್ಯಕ್ಚುಲಿ. ಸೊ ನಾನು ಅದಕ್ಕೆ ಜಾಸ್ತಿ ಏನು ಮಾಡ್ತೀನಿ, ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಹಾಲು ಕೊಟ್ಬಿಡ್ತೀನಿ, ಇಲ್ಲ ಕಾಫಿ ಕೊಟ್ಬಿಡ್ತೀನಿ. ಟೀ ನಾನು ಅಷ್ಟು ಚೆನ್ನಾಗಿ ಮಾಡೋದೇ ಇಲ್ಲ ಆಯಿತಾ. ಅದಕ್ಕೆ ನನಗೆ ಟೀ ಮಾಡೋದು ಅಂದ್ರೇ ಬೇಜಾರು. ಸೊ ಸಂಜೆ ಆಯಿತು, ಇವತ್ತು ಹುಣ್ಣಿಮೆ. ಸೊ ನನ್ನ ಮ್ಯಾನಿಫೆಸ್ಟೇಷನ್ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಈ ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಪವರ್ಫುಲ್ಲಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ನಾನು ಒಂದು ವಿಷಯದ ಬಗ್ಗೆ ನನ್ನ ಮ್ಯಾನಿಫೆಸ್ಟೇಷನ್ನ ಈ ಬೇ ಲೀಫ್ ಅಂತ ಹೇಳ್ತಾರೆ, ಮಾಮೂಲಿ ಪಲಾವ್ ಎಲೆ ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಎಲೆ ಮೇಲೆ ನಮಗೆ ಏನು ಆಗಬೇಕು ಅಂತ ಅಂದ್ಕೊಂಡಿದೆ ಅದನ್ನು ಈಗ ಆಲ್ರೆಡಿ ಆಗಿದೆ ಅನ್ನೋ ಥರ ಬರೆದು ಅದನ್ನು ನಾವು ಯೂನಿವರ್ಸ್ ಹತ್ರ ಹೇಳ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನೇನೋ ಒಂದು ಸ್ವಂತ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಾನು ನನ್ನ ಸ್ವಂತ ಮನೆನ ಇವಾಗ ಕಟ್ಟಿದ್ದೀನಿ. ಈ ಥರ ಈಗ ಆಲ್ರೆಡಿ ಆಗೋಗಿದೆ, ಆಗಿದೆ ಅನ್ನೋ ಥರ ಬರೀಬೇಕು. ಆಗಬೇಕು ಅನ್ನೋ ಥರ ಬರೀಬಾರ್ದು ಯಾವತ್ತು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಾವು. ನನ್ನ ವಿಷಯದಲ್ಲಿ ನನಗೆ ಮ್ಯಾನಿಫೆಸ್ಟೇಷನ್ ನಾನು ನಿಜ ಅಂತ ನಂಬ್ತೀನಿ. ಯಾಕಂದರೆ ನನಗೊಂದು 2 ಆಲ್ರೆಡಿ ನಡೆದಿದೆ, ನಿಜವಾಗ್ಲೂ ಆಗಿದೆ. ಹಾಗಾಗಿ ನಾನು ಇದನ್ನು ನಂಬ್ತೀನಿ. ಆ್ಯಕ್ಚುಲಿ ಈ ವರ್ಷ January 1 1/1 ಪೋರ್ಟಲ್ ಓಪನ್ ಇತ್ತು. ಆವತ್ತಿನ ದಿವಸ ನಾನೊಂದು ಮ್ಯಾನಿಫೆಸ್ಟೇಷನ್ 3 ವಿಷಯದ ಬಗ್ಗೆ ಮ್ಯಾನಿಫೆಸ್ಟೇಷನ್ನ ನಾವು ಮಾಡ್ಕೊಬೋದಿತ್ತು. ಅದರಲ್ಲಿ ಒಂದು, ನಾನು ಈ ವರ್ಷ ಕನ್ಸೀವ್ ಆಗಬೇಕು, ಈ ವರ್ಷ ಕಂಪ್ಲೀಟ್ ಆಗೋದ್ರೊಳಗಡೆ ನಾನು ಕನ್ಸೀವ್ ಆಗಬೇಕು ಅಂತ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೆ. ಅದು January 1 ನಾನು ಮ್ಯಾನಿಫೆಸ್ಟೇಷನ್ ಮಾಡಿದೆ, ಫೆಬ್ರವರಿಗೆ ನನಗೆ ರಿಸಲ್ಟ್ ಬಂದುಬಿಡ್ತು ಅದು.
ನಾನು ಪ್ರೆಗ್ನೆನ್ಸಿದೇ ಯಾಕೆ ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಅಂದರೆ ನನಗೆ ಅಂದ್ಕೊಂಬಿಟ್ಟಿದ್ದೆ ಇವಾಗ ಪುನರ್ವನ್ ಪ್ರೆಗ್ನೆನ್ಸಿನಲ್ಲಿ ತುಂಬ ನಾವು ಸ್ಟ್ರಗಲ್ ಮಾಡಿದ್ದೀವಿ. 1 ವರ್ಷ 1.5 ವರ್ಷ ತನಕ ಆಗದೇನೆ ತುಂಬ ಸಫರ್ ಮಾಡಿದ್ದೀನಿ ನಾನು. ಈ ಸಲನೂ ಹಾಗೆ ಆಗಿಬಿಡುತ್ತೇನೋ ಅಂತ ಅಂದ್ಬಿಟ್ಟು ನಾನು ಆಗಲಿ ಅಂತ 2026 ಆಗೋದ್ರೊಳಗಡೆ ನಾನು ಕನ್ಸೀವ್ ಆಗಬೇಕು ಅಂದ್ಕೊಂಡೆ. ಬಟ್ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಂತೇ ನನಗೆ ಅದು ಗುಡ್ ನ್ಯೂಸ್ ಬಂತು. ಸೊ ಅದನ್ನು ವಿಶ್ನ ಬರೆದ್ಬಿಟ್ಟು ನಾವು ಈ ಥರ ದೇವ್ರ ಮುಂದೆ ಇಟ್ಟು ಯೂನಿವರ್ಸ್ನ ಕೇಳಿಕೊಂಡು ಅದನ್ನು ಪಲಾವ್ ಎಲೆನ ಸುಟ್ಟು ಹಾಕಬೇಕು. ಸುಟ್ಟು ಹಾಕಿಬಿಟ್ಟು ಅದರ ಬೂದಿ ಬರುತ್ತಲ್ವ ಅದನ್ನು ನಾವು ಯಾವುದಾದ್ರೂ ಬೇರೆ ಕಡೆ ಉಫ್ ಅಂತ ಊದಿ ಅದನ್ನು ಬಿಟ್ಬಿಡಬೇಕು. ಅಂದರೆ ಅದು ಯೂನಿವರ್ಸಿಗೆ ಬಿಟ್ಟಿದ್ದು. ಈಗ ನಮ್ಮದೇನಾಗಿದೆ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಮಿಕ್ಕಿದ್ದೆಲ್ಲ ಯೂನಿವರ್ಸಿಗೆ ಬಿಟ್ಟಿದ್ದು ಅಂತ ಹೇಳಿಕೊಂಡು ನಾವು ಮನಸ್ಸಲ್ಲಿ, ಅದು ನೆಗೆಟಿವ್ ವಿಷಯ ಆಗಿರಬಾರ್ದು, ಒಬ್ರಿಗೆ ತೊಂದರೆ ಕೊಡೋವಂಥ ವಿಷಯ ಆಗಿರಬಾರ್ದು, ನಮಗೂ ಒಳ್ಳೇದಾಗಬೇಕು, ಅದಷ್ಟೇ ನಮ್ಮ ವಿಷಯ ಆಗಿರಬೇಕು. ಅದು ನಡೆಯುತ್ತೆ ನೋಡಿ. ಈ ಥರ ಗಾಳಿಗೆ ಉಫ್ ಅಂತ ತೇಲಿ ಬಿಟ್ಬಿಡಬೇಕು. ಸೊ ನೋಡೋಣ ಅದೆಲ್ಲ ಯಾವಾಗ ನಿಜ ಆಗುತ್ತೆ ಅಂತ. ಸುಮ್ಮನೆ ಮ್ಯಾನಿಫೆಸ್ಟೇಷನ್ ಮಾಡೋದಲ್ಲ, ಅದಕ್ಕೆ ತಕ್ಕಂಗೆ ನಾವು ಎಫರ್ಟ್ ಕೂಡ ಹಾಕಬೇಕು. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.